ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಧಾರಾವಾಹಿ ಮಾತು. ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀ ಗಂಧದ ಗುಡಿ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನ ಸಂಪೂರ್ಣವಾಗಿ ರಿವ್ಯೂ ಮಾಡಿ ನೋಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದಿದ್ದೀರೋ ದಯವಿಟ್ಟು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ಇಂದಿನ ಸಂಚಿಕೆ ಆರಂಭವಾಗೋದೇ ಚಂದನ ಭಯ ಮತ್ತು ಗೊಂದಲದೊಂದಿಗೆ ಗೇಟ್ ಒಳಗಡೆ ಎಂಟ್ರಿ ಕೊಡೋದ್ರಿಂದ. ಒಲ್ಲದ ಮನಸ್ಸಿನಿಂದ ತುಂಬಾ ಭಯದಿಂದ ಚಂದನ ಮನೆ ಒಳಗೆ ಹೆಜ್ಜೆ ಇಡ್ತಾಳೆ. ಅವಳು ನಿಧಾನವಾಗಿ ನಡ್ಕೊಂಡ್ ಬರ್ತಿರೋದನ್ನ ನೋಡಿ ಮಹಿ ಅತಿಗೆ ಬನ್ನಿ ಅಂತ ಕರೀತಾನೆ. ಚಂದನ ಬಾಗಿಲು ಹತ್ರ ಬಂದು ನಿಂತಾಗ ಹೊರಗಡೆ ದಿವ್ಯಾ ಬರ್ತಾಳೆ. ಚಂದನನ ನೋಡಿ ಖುಷಿಯಿಂದ ಅತಿಗೆ ಅಂತ ಹೇಳಿ ಅವಳನ್ನ ತಬ್ಕೊಳ್ತಾಳೆ. ಅತಿಗೆ ಹೇಗಿದ್ದೀರಾ ಅಂತ ಕೇಳ್ದಾಗ, ನಾನ್ ಚೆನ್ನಾಗಿದ್ದೀನಿ ಚಂದು, ನೀನ್ ಹೇಗಿದೀಯಾ ಅಂತ ದಿವ್ಯಾ ಕೇಳ್ತಾಳೆ. ನಾನು ಚೆನ್ನಾಗಿದ್ದೀನಿ ಅಂತ ಚಂದನ ಉತ್ತರ ಕೊಡ್ತಾಳೆ. ಒಳಗಡೆ ಬಾ ಅಂತ ಹೇಳ್ದಾಗ, ನನಗೆ ಏನೂ ತೊಂದರೆ ಇಲ್ಲ ತಾನೆ, ನನಗೆ ತುಂಬಾ ಭಯ ಆಗ್ತಾ ಇದೆ ಅಂತ ಚಂದನ ಹೇಳ್ತಾಳೆ. ಆಗ ದಿವ್ಯಾ, ಇದು ನಿನ್ನ ಮನೆ ಚಂದು, ಧೈರ್ಯವಾಗಿ ಒಳಗೆ ಬಾ ಅಂತ ಹೇಳ್ತಾಳೆ. ಅಷ್ಟ್ರಲ್ಲಿ ದ್ರಾಕ್ಷಾಯಣಿ ಹೊರಗಡೆ ಬರ್ತಾಳೆ. ಅವಳನ್ನ ನೋಡಿ ಚಂದನ ಅಮ್ಮ ಅಂತ ಮುಂದೆ ಹೋಗ್ತಾಳೆ. ಆದ್ರೆ ದ್ರಾಕ್ಷಾಯಣಿ ಮುಖ ತಿರುಗಿಸ್ಕೊಂಡು ಹೋಗ್ತಾಳೆ. ದಿವ್ಯಾ ಚಂದನನ ಒಳಗೆ ಕರ್ಕೊಂಡ್ ಬಾ ಅಂತ ಹೇಳಿ ನಿಂತಿರ್ತಾಳೆ. ಚಂದನ ಹಿಂದೆ ತಿರುಗಿ, ಮಹಿ ನೀನ್ಯಾಕಲ್ಲೇ ನಿಂತಿದೀಯಾ, ಬಾ ಒಳಗೆ ಅಂತ ಕರೀತಾಳೆ. ಆಗ ದ್ರಾಕ್ಷಾಯಣಿ, ಚಂದನ ಹೇಳಿದ್ದು ನಿನಗೆ ಮಾತ್ರ, ಅವನಿಗೆ ಅಲ್ಲ ಅಂತ ಕಠಿಣವಾಗಿ ಹೇಳ್ತಾಳೆ. ಅಮ್ಮ ಅಂತ ಚಂದನ ಹೇಳಕ್ ಹೋಗ್ತಾಳೆ. ಯಾರವನು ಅಂತ ದ್ರಾಕ್ಷಾಯಣಿ ಕೇಳ್ದಾಗ, ಅಮ್ಮ ಅವನು ಹರಿಯವರ ತಮ್ಮ ಅಂತ ಚಂದನ ಹೇಳ್ತಾಳೆ. ಅದಕ್ಕೆ ದ್ರಾಕ್ಷಾಯಣಿ, ನಿಯತಿಯಿಲ್ಲದ ನಾಯಿಗಳಿಗೆ ನಮ್ಮ ಮನೆ ಗೇಟ್ ಹತ್ರ ಬರೋದಕ್ಕೂ ಯೋಗ್ಯತೆ ಇಲ್ಲ, ಅವನನ್ನ ಗೇಟ್ ಹೊರಗಡೆ ನಿಲ್ಲಿಸು ಅಂತ ಹೇಳ್ತಾಳೆ. ಮಹಿ ಶಾಂತವಾಗಿ, ತೊಂದ್ರೆ ಇಲ್ಲ ಅತಿಗೆ, ನೀವ್ ಹೋಗಿ ಮಾತಾಡ್ಕೊಂಡ್ ಬನ್ನಿ, ನಾನ್ ಹೊರಗೆ ವೇಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಚಂದನ ಮನೆ ಒಳಗೆ ಎಂಟ್ರಿ ಕೊಡ್ತಾಳೆ. ಒಳಗೆ ಹೋಗ್ತಿದ್ದಂತೆಯೇ ಅವಳ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲರನ್ನ ನೋಡಿ ಶಾಕ್ ಆಗ್ತಾಳೆ. ನಿಧಾನವಾಗಿ ಹೋಗಿ ಅಪ್ಪನ ಮುಂದೆ ಕೂತು, ಅಪ್ಪ ಹೇಗಿದೆಯಾ ಅಪ್ಪ, ಸಾರಿ ಅಪ್ಪ, ನಾನು ಹೀಗೆಲ್ಲ ಆಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ, ನಿನ್ನನ್ನ ನೋಡೋದಕ್ಕೆ ಅಂತ ಬಂದೆ ಅಪ್ಪ ಅಂತ ಅಳ್ತಾಳೆ. ದ್ರಾಕ್ಷಾಯಣಿ ಕಿಡಿಕಾರುತ್ತಾ, ನೋಡು ನಿಮ್ಮಪ್ಪ ಹೇಗಾಗಿದ್ದಾರೆ, ಸಮಾಜದಲ್ಲಿ ತಲೆ ಎತ್ಕೊಂಡು ತಿರುಗ್ತಿದ್ದವರು ಇವತ್ತು ಮೂಲೆ ಹಿಡ್ದಿದ್ದಾರೆ ಅಂತ ಹೇಳ್ತಾಳೆ. ಚಂದನ, ಅಮ್ಮ ನನಗೂ ಈ ಥರ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ, ಬೇರೆ ಆಪ್ಷನ್ ಇರ್ಲಿಲ್ಲ ಅಂತ ಹೇಳ್ತಾಳೆ. ದಾಸು, ನೀನು ತಪ್ಪನ್ನ ತಿದ್ದುಕೊಳ್ಳೋದಕ್ಕೆ ಬಂದಿಲ್ಲ, ನಿನಗೆ ಬೇಕಾದನ್ನ ತಗೊಳ್ಳಿ ಹೋಗೋದಕ್ಕೆ ಬಂದಿದೀಯಾ ಅಂತ ಗದರ್ತಾನೆ. ಅಪ್ಪ ಇಲ್ಲಿ ಹಾಸಿಗೆ ಹಿಡ್ಕೊಂಡಿದ್ರೆ ನೀನಲ್ಲಿ ರಿಸೆಪ್ಷನ್ ಮಾಡ್ಕೊಂಡು ಮೆರಿತಾ ಇದೀಯಾ ಅಂತ ಕೇಳ್ತಾನೆ. ದಾಸು, ನಿನಗೆ ಎಲ್ಲ ಗೊತ್ತು ಚಂದನ, ನೀನು ಅಲ್ಲಿ ಏನೇನ್ ಮಾಡ್ತಾ ಇದೆಯೋ ಪ್ರತಿಯೊಂದು ನನಗೆ ಗೊತ್ತು ಅಂತ ಹೇಳ್ತಾನೆ. ದ್ರಾಕ್ಷಾಯಣಿ, ನಾವು ನೋಡಿದ ಸಂಬಂಧ ಬಿಟ್ಟು ಅಲ್ಲಿ ನೀನು ಮದುವೆ ಆಗಿರೋ ಹುಡುಗ ನಿನಗೆ ಚಿನ್ನ ತಟ್ಟೆಯಲ್ಲಿ ಊಟ ಹಾಕ್ತಾನಾ ಅಂತ ವ್ಯಂಗ್ಯ ಮಾಡ್ತಾಳೆ. ಚಂದನ, ನಾನು ಮದುವೆ ಆಗ್ಬೇಕು ಅಂತೇನು ಯೋಚನೆ ಇರ್ಲಿಲ್ಲ ಅಮ್ಮ, ನನಗೆ ಕೆಲ್ಸ ಬೇಕಿತ್ತು, ದೊಡ್ಡ ಆರ್ಕಿಟೆಕ್ಟ್ ಆಗ್ಬೇಕು ಅನ್ನೋದೇ ನನ್ನ ಕನಸು, ನನ್ನ ಸರ್ಟಿಫಿಕೇಟ್ ಬೇಕು, ಅದನ್ನ ತಗೊಂಡು ನಾನು ಕೆಲ್ಸಕ್ಕೆ ಸೇರ್ಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾಳೆ. ಇದನ್ನ ಕೇಳಿ ದಾಸು ಕೋಪಗೊಂಡು ಚಂದನ ಮೇಲೆ ಕೈ ಎತ್ತೋಕ್ ಹೋಗ್ತಾನೆ. ಅಷ್ಟ್ರಲ್ಲಿ ಮಹಾಬಲ ಮಧ್ಯ ಬಂದು ತಡಿತಾನೆ. ಚಂದನ, ನಿನಗೆ ಕೆಲ್ಸ ಬೇಕು ಅಷ್ಟೇ ತಾನೆ, ಬೆಂಗ್ಳೂರ್ ಬೇಡ, ಇಲ್ಲೇ ಕೆಲ್ಸಕ್ಕೆ ಹೋಗು, ಎಲ್ಲ ವ್ಯವಸ್ಥೆ ನಾನ್ ಮಾಡ್ತೀನಿ ಅಂತ ಹೇಳ್ತಾನೆ. ಚಂದನ, ಇಲ್ಲ ಅಪ್ಪ, ಇಲ್ಲೇ ಆಗೋದಿಲ್ಲ, ನಾನು ಬೆಂಗ್ಳೂರಿಗೆ ಹೋಗ್ಲೇಬೇಕು ಅಂತ ಹೇಳ್ತಾಳೆ. ಮಹಾಬಲ ಕೋಪಗೊಂಡು, ನಿನಗೆ ಆ ಡ್ರೈವರ್ ಮನೆನೇ ಇಷ್ಟನಾ ಅಂತ ಕಿಡಿಕಾರ್ತಾನೆ. ಚಂದನ ಶಾಕ್ ಆಗ್ತಾಳೆ. ಅಪ್ಪ, ನಾನು ಯಾರ್ ಮೇಲೆ ಡಿಪೆಂಡ್ ಆಗಿ ಬದುಕೋಕೆ ಹೋಗಿಲ್ಲ, ನನ್ನ ಕನಸನ್ನ ಸಾಧಿಸ್ಬೇಕು ಅಂತ ಹೇಳ್ತಾಳೆ. ಮಹಾಬಲ, ನಿನಗೆ 2 ಆಪ್ಷನ್, ಇಲ್ಲೇ ಇರು, ಇಲ್ಲ ಅಂದ್ರೆ ಸರ್ಟಿಫಿಕೇಟ್ ಇಲ್ಲ ಅಂತ ಎಚ್ಚರಿಕೆ ಕೊಡ್ತಾನೆ. ಚಂದನ, ನನ್ನ ಲೈಫಿಗೆ ಏನ್ ಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡ್ತೀನಿ ಅಂತ ಧೈರ್ಯವಾಗಿ ಹೇಳ್ತಾಳೆ. ಕೊನೆಗೆ ಮಹಾಬಲ ಸರ್ಟಿಫಿಕೇಟ್ ತರುವಂತೆ ಹೇಳಿ ಅದನ್ನ ಕೈಯಲ್ಲಿ ಹಿಡಿದು ಬೆಂಕಿ ಹಚ್ಚೋಕೆ ಮುಂದಾಗ್ತಾನೆ. ಚಂದನ ಅಳ್ತಾ ಬೇಡ್ಕೊಳ್ತಾ, ಅಪ್ಪ ಪ್ಲೀಸ್, ಅದು ನನ್ನ ಭವಿಷ್ಯ ಅಂತ ಗೋಗರೀತಾಳೆ. ಆದ್ರೆ ಯಾರ ಮನಸ್ಸು ಕರಗಲ್ಲ. ಮಹಾಬಲ ಮ್ಯಾಚ್ ಬಾಕ್ಸ್ ತೆಗೆದುಕೊಂಡು ಸರ್ಟಿಫಿಕೇಟ್ಗೆ ಬೆಂಕಿ ಹಚ್ಚಲು ನಿಂತಿರ್ತಾನೆ. ಇದರೊಂದಿಗೆ ಇಂದಿನ ಸಂಚಿಕೆ ಭಯಾನಕ ತಿರುವಿನಲ್ಲಿ ಮುಕ್ತಾಯವಾಗುತ್ತದೆ. ನಮ್ಮ ರಿವ್ಯೂ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮುಂದಿನ ಸಂಚಿಕೆಯ ರಿವ್ಯೂ ಜೊತೆ ಮತ್ತೆ ಸಿಗೋಣ.